ಕೊಡಗು ಚಾನೆಲ್ನ ಸಮಸ್ತ ಬಾಂಧವರಿಗೆ ನಮಸ್ಕಾರ. ಕೊಡಗು ಅಂತ ಹೇಳಿದ್ರೆ ಕ್ರೀಡೆಗೆ ಹೆಸರುವಾಸಿಯಾಗಿರುವಂತಹ ಜಿಲ್ಲೆ. ಹಲವಾರು ಕ್ರೀಡಾಪಟುಗಳು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾಗಿದ್ದಾರೆ. ಇದಕ್ಕೆ ಪೂರಕ ಇಲ್ಲಿನ ಕ್ರೀಡಾಕೂಟಗಳು. ಮಾರ್ಚ್, ಏಪ್ರಿಲ್ ಬಂತು ಅಂತ ಹೇಳಿದ್ರೆ ಇಲ್ಲಿ ಬಹಳಷ್ಟು ಕ್ರೀಡಾಕೂಟಗಳು ನಡೀತಾ ಇರುತ್ತೆ. ಅದರಲ್ಲೂ ಕೂಡ ಕುಟುಂಬವಾರು ಕ್ರೀಡಾಕೂಟಗಳು ಹೆಸರುವಾಸಿ. ಕೊಡಗಿನ ಒಂದು ದೊಡ್ಡ ಜನಾಂಗವಾಗಿರುವಂತಹ ಅರೆಭಾಷೆ ಜನಾಂಗದ ವತಿಯಿಂದ ಮಡಿಕೇರಿಯಲ್ಲಿ ಕುಟುಂಬ 2026 ಅನ್ನುವಂತಹ ಒಂದು ಕ್ರೀಡಾಕೂಟ ನಡೀತಾ ಇದೆ. ಇದರಲ್ಲಿ ಕ್ರಿಕೆಟ್ ಅಲ್ಲದೆ ಬಹಳಷ್ಟು ಕ್ರೀಡಾಕೂಟಗಳು ಕೂಡ ಈ ಬಾರಿ ಆಯೋಜನೆ ಮಾಡಲಾಗಿದೆ. ಯಾವ ಕ್ರೀಡಾಕೂಟ ನಡೀತಾ ಇದೆ, ಇದರ ಇತಿಹಾಸ ಏನು, ಹೇಗೆ ನಡೀತಾ ಇದೆ, ಇದೆಲ್ಲದರ ಬಗ್ಗೆ ಇವತ್ತು ನಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಕೊಡಗುಗೌಡ ಯುವ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ಬಾಳಡಿ ಮನೋಜ್ ಇವರು. ನಮಸ್ತೆ ಮನೋಜ್ ಅವರೇ. ನಮಸ್ಕಾರ. ಇದೀಗ ಕುಟುಂಬ 2026 ಕ್ರೀಡಾಕೂಟ ಆರಂಭವಾಗ್ತಾ ಇದೆ. ಏನು ಈ ಬಾರಿಯ ವಿಶೇಷತೆ, ಏನೇನನ್ನ ಅಳವಡಿಸ್ಕೊಂಡಿದ್ದೀರಿ? ನಮ್ಮದು ಇದು 2026 ಮೇ 1 ಇಂದ ನಾವು ಗುಡ್ಡಗಾಡು ಓಟ ಅದರ ಮೂಲಕ ನಾವು ಕ್ರೀಡಾಕೂಟನ ಉದ್ಘಾಟನೆ ಮಾಡ್ತಿದ್ದೀವಿ. ಹಾಗೂ ಕೋಕೋನಟ್ ಶೂಟಿಂಗ್ ಮ್ಯಾರಥಾನ್ ಓಟನ್ನು ನಾವು ಆಯೋಜನೆ ಮಾಡ್ತಿರೋದು ಕಾರಣ ಗ್ರಾಮೀಣ ಕ್ರೀಡಾ ಪ್ರತಿಭೆಗಳು ನಮಗೆ ಒಂದು ಮುಂದಕ್ಕೆ ಬರಲಿ ಅಂತೇಳಿ ನಾವು ಈ ಕ್ರೀಡಾಕೂಟನ ಆಯೋಜನೆ ಮಾಡ್ತಿದ್ದೀವಿ. ಇದರಲ್ಲಿ ಸುಮಾರು ಇವತ್ತು ಒಂದು 100 ಜನರಷ್ಟು ಎಲ್ಲ ಕ್ಯಾಟಗರಿಯಲ್ಲಿ ಅಷ್ಟು ಜನರು ಭಾಗವಹಿಸಿದ್ದಾರೆ. ಇವರು ಇನ್ನು ಮುಂದಕ್ಕೆ ನಮ್ಮ ಜನಾಂಗದರ ಕೀರ್ತಿನ ಮುಂದೆ ತರಲಿ ಅಂತೇಳಿ ನಾವು ಈ ತರ ಕ್ರೀಡಾಕೂಟನ ನಾವು ಆಯೋಜನೆ ಮಾಡ್ತಿದ್ದೀವಿ. ಈ ಬಾರಿ ಕ್ರೀಡಾಕೂಟದಲ್ಲಿ ಕೇವಲ ಕ್ರಿಕೆಟ್ ಅಲ್ಲದೆ ಬೇರೆ ಬೇರೆ ವಿಷಯಗಳನ್ನು ಕೂಡ ಅಳವಡಿಸ್ಕೊಂಡಿದ್ದಾರೆ. ಅಲ್ಲೂ ಕೂಡ ರಿಂಗ್ ಹಾಕಿ ಮೊದಲ ಬಾರಿಗೆ ಆಯೋಜನೆ ಆಗ್ತಾ ಇದೆ. ಮಿಸ್ಟರ್ ಅಂಡ್ ಮಿಸಸ್ ಗೌಡತಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದೀರಿ. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ಬೋದಾ? ನಾವು 25 ವರ್ಷ ನಾವು ಬೇರೆ ಕ್ರಿಕೆಟ್ ಹಿಂದ್ಗಡೆ ನಾವು ಬಿದ್ದಿದ್ದು. ಅಲ್ಲಿಂದ ನಾವು ಒಂದು 5 ವರ್ಷದಿಂದ ನಾವು ಲೆದರ್ ಟೂರ್ನಮೆಂಟ್ ಮಾಡೋದು ಕ್ರಿಕೆಟ್ನ. ಈಗ ಇದು ಪುನಃ ನಾವು ಕುಟುಂಬವಾರು ಕ್ರಿಕೆಟ್ ಪಂದ್ಯಾಟ ಆಯೋಜನೆ ಮಾಡ್ತಿದ್ದೀವಿ. ಈ ಸಲ ನಾವು 216 ಟೀಮ್ಗಳು ಭಾಗವಹಿಸಿ ಈ ಪಂದ್ಯಾಟದಲ್ಲಿ ನೋಂದಾಯಿಸಿಕೊಂಡಿದ್ದಾರೆ. ಇದು ಮೇ 2ರಿಂದ ಮ್ಯಾನ್ಸ್ ಕಮಿಟಿಯಲ್ಲಿ ನಡೀತಿದೆ. ಹಾಗೆ ನಾವು ಮೊದಲ ಬಾರಿಗೆ ರಿಂಗ್ ಹಾಕಿನ ನಾವು ನಮ್ಮ ಜನಾಂಗ ಬಂದವರಿಗೆ ನಡೆಸ್ತಾ ಇದ್ದೀವಿ. ಇದರಲ್ಲಿ ಈಗಾಗಲೇ 56 ಟೀಮ್ಗಳು ನೋಂದಾಯಿಸಿದ್ದೇವೆ. ಇದು ರಿಂಗ್ ಹಾಕಿ ಇದು 5 ಮೆಂಬರ್ಸ್ನ ಗೇಮ್ ಆಗಿರುತ್ತೆ. ಇದು ನಮ್ಮದೊಂದು ಮೊದಲ ಪ್ರಯತ್ನ. ಇದರಲ್ಲಿ ಯಶಸ್ವಿ ತಂಡಗಳು ಬಂದಿದ್ದಾವೆ, ಒಂದು 50 ತಂಡ. ಇನ್ನು ಮುಂದಕ್ಕೆ ಅದು 100ರ ಮೇಲೆ ದಾಟುವ, ಮುಂದಿನ ವರ್ಷಕ್ಕೆ ಅದು ನಾವು 100ರ ಮೇಲೆ 200ರ ಮೇಲೆ ದಾಟುವಂತ ಗುರಿ ಹೊಂದಿದ್ದೇವೆ. ಹಾಗೆ ಮೊದಲ ಬಾರಿಗೆ ಮಿಸ್ಟರ್ ಗೌಡ ಇನ್ ಗೌಡತಿ ನಮ್ಮ ಜನಾಂಗ ಬಂದವರಿಗೆ ಒಂದು ಹೊಸ ಕಾನ್ಸೆಪ್ಟನ್ನು ತಂದಿದ್ದೀವಿ. ಇದರಲ್ಲಿ ಸುಮಾರು ವೆರೈಟಿ ಇದೆ. ಅದರಲ್ಲಿ ನಮ್ಮ ಜನಾಂಗದ ಪದ್ಧತಿ ಬಗ್ಗೆ, ನಮ್ಮ ಜನಾಂಗದ ಟ್ರೆಡಿಷನ್ ಆ ಥರ ಯಾವ ರೀತಿ ಅದರ ಬಗ್ಗೆ ಎಲ್ಲ ಇದರಲ್ಲಿ ನಾವು ಕಾರಣಕ್ಕೆ ಸಿಗುತ್ತೆ. ಇದು ನಮ್ಮ ಒಂದು ಮೊದಲ ಪ್ರಯತ್ನ, ಮಿಸ್ಟರ್ ಗೌಡ ಅಂಡ್ ಗೌಡತಿ. ಈಗ ಈ ಕ್ರೀಡಾಕೂಟವನ್ನ ಆಯೋಜನೆ ಮಾಡ್ತಿರುವಾಗ ನಮ್ಮ ಜನಾಂಗದವರ ಒಂದು ಪ್ರತಿಕ್ರಿಯೆ ಹೇಗಿದೆ? ಅಂದ್ರೆ ಒಂದಷ್ಟು ವರ್ಷ ಗ್ಯಾಪ್ ಆಗಿತ್ತು ಈ ಒಂದು ಕುಟುಂಬವಾರು ಕ್ರಿಕೆಟ್ ಪಂದ್ಯಾಟಕ್ಕೆ. ಅದಾದ ನಂತರ ಯಾವ ರೀತಿ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ? ಅದೇ ನಾವು ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಟ ನಿಲ್ಲಿಸಿಬಿಟ್ಟು ಸುಮಾರು ಜನರು ನಮಗೆ ನಮ್ಮ ಕುಟುಂಬ ಒಗ್ಗಟ್ಟು ನಮ್ಮದು ಹೋಗಿದೆ ಹಾಗೆ ಹೀಗೆ ಅಂತ ಹೇಳ್ತಿದ್ರು. ನಾವು ಲೆದರ್ ಮಾಡೋತ್ತಿಗೆ ಈಗ ಮೊದಲ ಬಾರಿಗೆ ಈಗ ಆಯೋಜನೆ ಮಾಡಿ 200 ತಂಡ ನೋಂದಾಯಿಸಿ ಆಗಿದೆ. ಇದರಲ್ಲೇ ಗೊತ್ತಾಗುತ್ತಿದೆ ಕುಟುಂಬದವರು ಹೇಗೆ ಮುಂದೆ ಬರ್ತಿದ್ದಾರೆ ಅಂತ. ಈ 3 ವರ್ಷದ ಗ್ಯಾಪಲ್ಲಿ ಸುಮಾರು ನಾವು ಕಳ್ಕೊಂಡಿದ್ದೀವಿ ಒಗ್ಗಟ್ಟನ್ನ. ಈ ಒಗ್ಗಟ್ಟು ತಂದಕ್ಕೆ ನಮಗೆ ಒಳ್ಳೇದು. ನೀವು ಈ ಸಲ ಫ್ಯಾಮಿಲಿ ಟೂರ್ನಮೆಂಟ್ ನಡೆಸಿರೋದು ತುಂಬ ಒಳ್ಳೇದು. ನಾವು ಎಲ್ಲ ಕುಟುಂಬದವರೆಲ್ಲ ಒಟ್ಟಿಗೆ ಸೇರ್ತಿದ್ದೀವಿ. ಇನ್ನು ಮುಂದಕ್ಕೆ ಈ ಸಲ 200 ಇದ್ದಿದ್ದು ಮುಂದಿನ ವರ್ಷಕ್ಕೆ ಖಂಡಿತವಾಗಿ 400 ಟೀಮ್ ಬರ್ಬೋದು ಅಂತ ಎಲ್ಲರೂ ಹೇಳ್ತಿದ್ದಾರೆ. ಈಗ ಕ್ರೀಡಾಕೂಟ ಆಯೋಜನೆ ಮಾಡಬೇಕು ಅಂತಿದ್ದಾಗ ನಮಗೆ ಬಹಳಷ್ಟು ಹಣ ಕ್ರೋಢೀಕರಣ ಇರ್ಬೋದು, ಅಥವಾ ನಮ್ಮ ಒಂದು ತಂಡ ಕೂಡ ಉತ್ತಮವಾಗಿರಬೇಕು. ಈಗ ನಿಮ್ಮ ಕೊಡಗುಗೌಡ ಯುವ ವೇದಿಕೆ ತಂಡ ಹೇಗಿದೆ, ಮತ್ತೆ ಇದಕ್ಕೆ ಒಂದು ಸ್ಪಾನ್ಸರ್ಗಳ ಬೆಂಬಲ ಹೇಗಿದೆ? ಸರಿ, ನಾವು ವೇದಿಕೆ ಮೆಂಬರ್ಗಳೇ ಸ್ವಲ್ಪ ಆಚೆಲ್ಲ ಸೇರಿಕೊಂಡು ಕಲೆಕ್ಷನ್ ಮಾಡ್ತಿದ್ವಿ. ಹಾಗೆ ನಮ್ಮ ಜನಾಂಗ ಬಾಂಧವರದ ಕಡೆಯಿಂದ ಸ್ವಲ್ಪ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಿದೆ. ಹಾಗೆ ಬಂದಂಥ ಎಂಟ್ರಿ ಫೀಸ್ ಅದರಿಂದಾಗಿ ಟೂರ್ನಮೆಂಟ್ ನಡೆಸ್ಕೊಂಡು ಹೋಗ್ತಿದ್ವಿ. ನಮಗೆ ಗೌರ್ಮೆಂಟ್ದು ಒಂದು ಫೆಸಿಲಿಟಿ ಇನ್ನೂ ಸಿಗಲಿಲ್ಲ, ಗೌರ್ಮೆಂಟ್ ಅನುದಾನ. ಈ ಸಲ ಅದನ್ನ ನಮ್ಮ 2 ಮಂತ್ರಿಗಳು ಕೊಡುವ ಒಂದು ಆಶ್ವಾಸನೆ ಇದೆ. ಅದು ಗೌರ್ಮೆಂಟ್ ಅನುದಾನ ಬಂದರೆ ಇನ್ನು ಮುಂದಕ್ಕೆ ಇನ್ನು ಉತ್ತಮ ರೀತಿಯ ಟೂರ್ನಮೆಂಟ್ ಅನ್ನು ನಾವು ನಡೆಸಕ್ಕೆ ಶಕ್ತಿ ಬರುತ್ತೆ ನಮಗೆ. ಈಗ ಒಂದು ಹೊಸ ಪ್ರಯತ್ನ ಮಾಡಿದಾಗ ಅದಕ್ಕೆ ಒಂದಷ್ಟು ಉತ್ತಮ ಪ್ರತಿಕ್ರಿಯೆ ಕೂಡ ಬಂತು ಅಂತ ಹೇಳಿದ್ರಿ. ಅದರ ಜೊತೆಗೆ ಮುಂದೆ ಏನಾದರೂ ಯೋಜನೆಗಳಿದೆಯಾ ಇದನ್ನ ಇನ್ನೂ ಮುಂದುವರ್ಸ್ಕೊಂಡು ಹೋಗುವಂಥದ್ದು? ಅದೇ ಈ ವರ್ಷದ ಕಾನ್ಸೆಪ್ಟ್ ನೋಡಿ ಎಲ್ಲರೂ ಜನ ಬೆಂಬಲ ಚೆನ್ನಾಗಿದೆ. ಈಗ ಅದು ಸಕ್ಸಸ್ ಆದರೆ ಮುಂದಿನ ವರ್ಷನೂ ಇದು ನಮ್ಮ ಕ್ರಿಕೆಟ್ ಟೂರ್ನಮೆಂಟ್ ಹೇಗೆ ಮುಂದುವರಿತದೆ ಹಾಗೆ ಇದನ್ನು ಮಿಸ್ಟರ್ ಗೌಡತಿ ಕಾನ್ಸೆಪ್ಟ್ ಹಾಗೆ ಹಾಕಿನೂ ಅಷ್ಟೇ ಮುಂದಕ್ಕೂ ಇದು ನಡುತ್ತಾ ಹೋಗುತ್ತದೆ. ಹಾಗೆ ಮುಂದಿನ ಬಾರಿ ನಾವು
ಗೌಡ ಜನಾಂಗಕ್ಕೆ ಒಲಿಂಪಿಕ್ ಮಾಡುವ ಒಂದು ಆಲೋಚನೆಯಲ್ಲಿ ಇದ್ದೀವಿ. ಅದೆಲ್ಲ ಏನಿದ್ರು ಅದಕ್ಕೆಲ್ಲ ನಮಗೆ ಮುಖ್ಯವಾಗಿ ಸರ್ಕಾರದ ಅನುದಾನ ಅದು ಇದ್ದರೆ ನಾವು ಅದರ ಟೂರ್ನಮೆಂಟ್ನೆಲ್ಲ ನಡೆಸೋಕ್ಕೆ ಆಸಕ್ತಿ ಹೊಂದಿದ್ದೀವಿ. ಇದಿಷ್ಟು ಕೊಡಗೋಡ ಯುವ ವೇದಿಕೆ ಅಧ್ಯಕ್ಷರಂತ ಬಾಳಡಿ ಮನೋಜ್ ಅವರ ಮನದಾಳದ ಮಾತುಗಳಾಗಿತ್ತು. ಇದೀಗ ನಮ್ಮ ಜೊತೆ ಕೊಡಗೋಡ ಯುವ ವೇದಿಕೆಯ ಕಾರ್ಯದರ್ಶಿ ಆಗಿರುವಂತಹ ಬುದ್ಧಿ ನಿರ್ಮಾಣ ರಿಷಿತ್ ಮಾದಯ್ ಅವರಿದ್ದಾರೆ. ಅವ್ರೇನು ಹೇಳ್ತಾರೆ ಅಂತ ಕೇಳೋಣ. ರಿಷಿತ್ ಅವರೇ, ಈಗ ಅಧ್ಯಕ್ಷರು ಹೇಳಿದ್ರು ಕ್ರೀಡಾಕೂಟದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಟ್ಟರು. ಈ ವರ್ಷ ಒಂದು ವಿಭಿನ್ನ ರೀತಿಯ ಕ್ರೀಡಾಕೂಟ ಕೂಡ ನಡೀತಾ ಇದೆ. ಇದರ ಆಲೋಚನೆ ಹೇಗೆ ಬಂತು ಮತ್ತೆ ಅದರ ಒಂದು ಹೇಗೆ ನಡೀತಾ ಇದೆ? ಅಂದ್ರೆ ಈ ಕೊಡಗೋಡು ಯುವ ವೇದಿಕೆ ಅಂತ ಹೇಳೋದು ಸುಮಾರು ವರ್ಷಗಳಿಂದ ನಾವು ಕ್ರೀಡೆಗಳನ್ನ ಆಯೋಜನೆ ಮಾಡ್ಕೊ ಬರ್ತಾ ಇದೀವಿ. ಮೊದಲಿಂದನೂ ಸಹ ನಾವು ಒಂದು 2015ರಿಂದ ನಾವು ಕ್ರಿಕೆಟ್ ಬಿಟ್ಟು ಇತರ ಚಟುವಟಿಕೆಗಳನ್ನ ನಾವು ಆಯೋಜನೆ ಮಾಡ್ಕೊಂಡು ಬಂದು ಅದರಲ್ಲಿ ಮುಖ್ಯವಾಗಿ ಏನಂದ್ರೆ ಪ್ರಥಮ ಬಾರಿಗೆ ಕಬಡ್ಡಿನ ಆಯೋಜನೆ ಮಾಡಿದ್ದು. ಅದಾದ್ಮೇಲೆ ವಾಲಿಬಾಲ್, ಥ್ರೋ ಬಾಲ್, ಆತರ ನಾವು ಕ್ರಿಕೆಟ್ ಪಂದ್ಯಾಟದಲ್ಲಿ ಕುಟುಂಬ ಕ್ರಿಕೆಟ್ ಪಂದ್ಯಾಟ ಆಯೋಜನೆ ಮಾಡ್ಕೊಂಡು ಬಂದು ಈಗ ನಮ್ಮ ಈ ನವ ಜನಾಂಗಕ್ಕೆ ಎಲ್ಲಾ ತರ ಕ್ರೀಡೆಗಳನ್ನ ಬಯಸ್ತಾರೆ. ಯಾಕಂದ್ರೆ ಈಗ ಮುಂಚೆ ಆದ್ರೆ ಬರೀ 1-2 ಕ್ರೀಡೆಗಳು ಮಾತ್ರ ಕೊಡಗಿನಲ್ಲಿ ಹೆಚ್ಚು ಆಸಕ್ತಿ ವಹಿಸಿ ಆಟ ಆಡ್ತಾ ಇದ್ರು. ಈಗ ಆ ರೀತಿಲಿ ಇಲ್ಲ. ಈಗ ಬಹಳಷ್ಟು ಮಕ್ಕಳು ಬೆಂಗಳೂರು, ಮೈಸೂರು ಮತ್ತು ಇತರ ಜಿಲ್ಲೆಗಳಲ್ಲಿ ಹೋಗಿ ಉತ್ತಮ ತರಬೇತಿ ತಗೊಂಡು ಬಹಳಷ್ಟು ಪೈಪೋಟಿಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಈ ಕುಟುಂಬವಾರ ಪಂದ್ಯಾಟಗಳು ಏನಿದೆ ಅದು ಮೂಲ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಜನಾಂಗದಲ್ಲಿ ಯುವ ಪ್ರತಿಭೆಗಳು ಬರ್ಬೇಕಂದ್ರೆ ಇಂಥ ರೀತಿ ಕ್ರೀಡಾಕೂಟಗಳು ನಾವು ಆಯೋಜನೆ ಮಾಡ್ಕೋಬೇಕು. ಸೊ ಅದಕ್ಕಾಗಿ ನಾವು ಈ ರೀತಿಯ ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡ್ತಿದ್ವಿ. ಮುಂದಿನ ವರ್ಷ 2026ಕ್ಕೆ ನಾವು 26ರಲ್ಲಿ ನಾವು ಮೊದಲ ಒಂದು ಒಲಿಂಪಿಕ್ನ ಒಂದು ಸಣ್ಣ ಪ್ರಯತ್ನ, ಮಿನಿ ಒಲಿಂಪಿಕ್ಸ್ ಅಂತಾನೆ ಹೇಳ್ಬೋದು. ಇದು ಬಹಳಷ್ಟು ಕ್ರೀಡಾಕೂಟಗಳು ಇದರಲ್ಲಿ ಇದೆ. ಮುಂದಿನ ವರ್ಷ ಇದಕ್ಕಿಂತ ಒಂದು ದೊಡ್ಡ ಉತ್ತಮವಾದ ಕ್ರೀಡಾಕೂಟ ಆಯೋಜನೆ ಮಾಡುವ ನಾವು ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈಗ ಕ್ರೀಡಾಕೂಟ ಆಯೋಜನೆ ಮಾಡುವಾಗ ಅದು ಬಹಳಷ್ಟು ಜನ ಹೇಳ್ತಾರೆ, ಅಂದ್ರೆ ಬರೀ ಒಂದು ಜನಾಂಗಕ್ಕೆ ಸೀಮಿತವಾಗಿರ್ಬೋದು ಅಥವಾ ಒಂದು ಕ್ರೀಡಾಕೂಟ ಮಾಡಿ ಅಲ್ಲಿಗೆ ಬಿಡಬಾರ್ದು ಅಂತ. ಅಲ್ಲಿಂದ ಒಂದಷ್ಟು ಟ್ಯಾಲೆಂಟ್ಗಳನ್ನ ನಾವು ಹೊರಗಡೆ ಕಳಿಸುವಂತ ಪ್ರಯತ್ನ ಮಾಡ್ಬೋದು. ಈಗ ಬೇರೆ ಬೇರೆ ಅಸೋಸಿಯೇಷನ್ಗಳು ಕೂಡ ನಮ್ಮಲ್ಲಿ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿದೆ. ಅಲ್ಲಿಗೆ ಏನಾದರೂ ಲಿಂಕ್ ತಗೊಂಡು ಅವರನ್ನ ಪುಷ್ ಮಾಡುವಂತ ಪ್ರಯತ್ನ ಇದೆಯಾ ಹೇಗೆ? ಹೌದು, ಅದಕ್ಕಾಗಿ ನಾವು ಬಹಳಷ್ಟು ಕ್ರೀಡೆಗಳನ್ನ ಮಾಡ್ತಿರೋದು. ಈಗ ನಾವು ಟೆನಿಸ್ ಬಾಲ್, ಸಾಫ್ಟ್ ಬಾಲ್, ಕ್ರಿಕೆಟ್ ಆಡ್ತಿದ್ದೋ. ಸೊ ಅದರಲ್ಲಿ ಉತ್ತೇಜನಕ್ಕಾಗಿ ನಾವು ಲೆದರ್ ಬಾಲ್ ನ ಸ್ಟಾರ್ಟ್ ಮಾಡ್ದು. ಲೆದರ್ ಬಾಲ್ ಅತ್ಯಂತ ಯಶಸ್ಸನ್ನು ಕಂಡಿತು. ನಮ್ಮಲ್ಲಿರುವ ಕೆಲವೊಂದು ಪ್ಲೇಯರ್ಗಳು ನಮ್ಮ ಕರ್ನಾಟಕ ಡಿವಿಷನ್ ಮಟ್ಟದಲ್ಲಿ ಆಡುವಷ್ಟು ಮಟ್ಟಿಗೆ ಈಗ ತಲುಪಿದ್ದಾರೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಅಷ್ಟೇ ಈಗ ಈ ಹಾಕಿನ ಪ್ರಾರಂಭ ಮಾಡ್ತಿದೀವಿ, ಇನ್ನು ಉಳಿದ ಅಥ್ಲೆಟಿಕ್ಸ್ ನ ಪ್ರಾರಂಭ ಮಾಡ್ತೀವಿ. ಸೊ ಅದರಲ್ಲೂ ಸಹ ಆಯ್ದ ಮಕ್ಕಳನ್ನ ನಾವು ಅದರಲ್ಲಿ ಉತ್ತಮವಾದಂತ ಆಯ್ದ ಮಕ್ಕಳನ್ನ ನಾವು ತಗೊಂಡು ಅವ್ರನ್ನ ಮುಂದಿನ ಕ್ಷೇತ್ರಕ್ಕೆ ಬೆಳೆಸುವ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ಕೊಂಡು ಹೋಗ್ತೀವಿ. ಈಗ ಈ ತರದ ಒಂದಷ್ಟು ಮಲ್ಟಿ ಇವೆಂಟ್ಸ್ ಅನ್ನ ಹಾಕೊಂಡಾಗ ಒಂದು ಜನರ ಪ್ರತಿಕ್ರಿಯೆ ಇತ್ತು, ಅಂದ್ರೆ ಕ್ರಿಕೆಟ್ ಆಡೋದೇ ನಮ್ಗೆ ಕಷ್ಟ, ಇದ್ರ ಜೊತೆ ಇದು ಬೇಕು ಅಂತ ಇದ್ರ ಅಥವಾ ಒಳ್ಳೆ ರೀತಿಯ ಸಪೋರ್ಟ್ ಮಾಡಿದ್ರೆ ಹೇಗೆ? ಜನಾಂಗದಲ್ಲಿ ನಾವು ಅದೇ ಒಂದು ಇದರಲ್ಲಿ, ಯಾಕಂದ್ರೆ ನಮ್ಮ ಗೌಡ ಜನಾಂಗದಲ್ಲಿ ಇಷ್ಟವರೆಗೆ ಹಾಕಿ ಪಂದ್ಯಾಟ ಆಗಿತ್ತಿಲ್ಲ. ನಾವು ಅದೇ ಒಂದು ಹಾಕಿ ಪಂದ್ಯಾಟ ಈ ವರ್ಷ ಪ್ರಥಮ ಬಾರಿಗೆ ಒಂದು 20-25 ತಂಡ ಬರ್ಬೋದು ಅಂತ ನಾವು ನಿರೀಕ್ಷೆಯಲ್ಲಿದ್ದೋ. ಆದ್ರೆ ಅದನ್ನು ಮೀರಿ 50 ತಂಡಗಳನ್ನ ದಾಟಿ ಬಂದಿದೆ. ಸೊ ಎಲ್ಲರಿಗೂ ಕ್ರೀಡಾ ಆಸಕ್ತಿ ತುಂಬಾ ಇದೆ ಕೊಡಗಿನಲ್ಲಿ. ಅದಕ್ಕಾಗಿ ನಾವು ಇನ್ನೂ ಹೆಚ್ಚಿನ ಕ್ರೀಡೆಗಳನ್ನ ನಾವು ಮುಂದಿನ ದಿನಗಳಲ್ಲಿ ತರುವ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತೀವಿ. ಈಗ ಇಷ್ಟೆಲ್ಲ ಒಂದು ಇವೆಂಟ್ ನ ಹಾಕೊಂಡಾಗ ಒಂದು ಯುವ ವೇದಿಕೆಯ ತಂಡ ಆಗಿರ್ಬೋದು ಅಥವಾ ನಮಗೆ ಮೇನ್ ಆಗಿ ಸ್ಪಾನ್ಸರ್ಸ್, ಡೋನರ್ಸ್ ಗಳು ಕೂಡ ಸಹಾಯ ಕೂಡ ಬೇಕಾಗುತ್ತೆ. ಈ ಒಂದು ಬಾರಿ ಕ್ರೀಡಾಕೂಟಕ್ಕೆ ಹೇಗಿದೆ? ಸೊ ಈ ಬಾರಿ ಕ್ರೀಡಾಕೂಟಕ್ಕೆ ನಮ್ಮ ಜನಾಂಗದ ಬಾಂಧವರೇ ನಮಗೆ ಎಲ್ಲ ಸಹಾಯನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಮಗೆ ಬಹುಶಃ 2022ರವರೆಗೆ ಸರ್ಕಾರದಿಂದ ಅನುದಾನಗಳು ಬರ್ತಾ ಇತ್ತು. ಬಹುಶಃ 3 ವರ್ಷಗಳ ಕಾಲ ಬಂದಿಲ್ಲ. ಶಾಸಕರು ಭರವಸೆನೆ ನೀಡಿದ್ದಾರೆ ಮುಂದಿನ ದಿವಸಗಳಲ್ಲಿ ನಾವು ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಜನಾಂಗದ ಎಲ್ಲ ಹಿತಾಸಕ್ತಿ ಮತ್ತೆ ಅವರ ಹಿತದೃಷ್ಟಿಯಿಂದನೇ ಈ ಕಾರ್ಯಕ್ರಮಗಳು ನಡ್ಕೊಂಡು ಹೋಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರದ ಅನುದಾನ ಬಂದ್ರೆ ನಾವು ಇನ್ನೂ ಉತ್ತಮವಾದಂತ ಕ್ರೀಡಾಕೂಟ ನಡ್ಸ್ಕೊಂಡು ಹೋಗಲು ಅನುಕೂಲ ಆಗುತ್ತೆ. ಈಗಾಗಲೇ ಕ್ರೀಡಾಕೂಟ ಪ್ರಾರಂಭವಾಗಿದೆ. ಮ್ಯಾರಥಾನ್ ನಡೀತು, ಶೂಟಿಂಗ್ ಕೂಡ ನಡೀತು, ಇನ್ನು ಕ್ರಿಕೆಟ್ ಕೂಡ ನಡೀತಾ ಇದೆ. ಹಾಗೆ ಮೊದಲ ಬಾರಿಗೆ ಒಂದು ಫ್ಯಾಷನ್ ಶೋ ಕಾನ್ಸೆಪ್ಟ್ ಇರುವಂತಹ ಮಿಸ್ಟರ್ ಅಂಡ್ ಮಿಸಸ್ ಗೌಡತಿಯನ್ನು ಕೂಡ ಆಯೋಜನೆ ಮಾಡ್ತಾ ಇದೆ. ಇದೊಂದು ವಿಭಿನ್ನವಾದ ಕಾನ್ಸೆಪ್ಟ್, ಇದ್ರ ಬಗ್ಗೆ ಒಂದು ಹೇಳ್ಬೋದಾ? ಸೊ ಮಿಸ್ಟರ್ ಗೌಡತಿ ಅಂತ ಹೇಳೋದು ಒಂದು ಉತ್ತಮವಾದಂತ ಕಾರ್ಯಕ್ರಮ ಅಂತ ಹೇಳ್ಬೋದು. ನಮ್ಮ ಜನಾಂಗದಲ್ಲಿ ಬಹುಶಃ ನಾನು ಸಣ್ಣವನಾಗಿರೋತ್ತಿಗೆ 2001ರಲ್ಲಿ ಗೌಡ ಸಮಾಜದಲ್ಲಿ ನಡೆದಿತ್ತು. ಅದರ ಅದೊಂದು ಸಾಧಾರಣ ಮಟ್ಟದಕ್ಕೆ ನಡೆದಂತ ಒಂದು ಕಾರ್ಯಕ್ರಮ. ಆದರೆ ಇದನ್ನ ನಾವು ಇನ್ನು ಉನ್ನತವಾಗಿ ತಗೊಂಡು ಹೋಗ್ಬೇಕು ಅಂತಂದ್ರೆ ನಮ್ಮಲ್ಲೂ ಬಹಳಷ್ಟು ಪ್ರತಿಭಾವಂತ ವ್ಯಕ್ತಿಗಳಿದ್ದಾರೆ. ಅವ್ರನ್ನ ನಾವು ಮುಂದೆ ತರಕ್ಕಾಗಿ ಮಿಸ್ಟರ್ ಗೌಡತಿನ ಆಯೋಜನೆ ಮಾಡ್ಕೊಳ್ತಿದ್ವಿ. ಇದು ಬರೀ ಕಾನ್ಸೆಪ್ಟ್ ಅಲ್ಲ, ಇದು ನಮ್ಮ ಟ್ರೆಡಿಷನ್ ಆಗಿರ್ಲಿ ಅಥವಾ ನಮ್ಮ ಮುಂದಿನ ದಿನಗಳಲ್ಲಿ ಸಿನಿಮಾ ಅಥವಾ ಇತರ ವಾಹಿನಿಗೆ ಹೋಗಕ್ಕೆ ಇದು ಉತ್ತಮ ಅನುಕೂಲವಾಗುತ್ತೆ. ಈ ಬಾರಿ ಸಹ ನಾವು 15 ಮತ್ತು 16ಕ್ಕೆ ಆ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಳ್ತಿದೀವಿ. ಅದಕ್ಕೆ ಒಂದು ಸ್ಪೆಷಲ್ ಆದಂತ ಒಂದು ತಂಡ ಕೂಡ ಇದೆ. ಅಮ್ಮಾಜಿರ ಅರ್ಪಿತಾ ಅಂತ ಹೇಳುವಂತ ಅವರ ಒಂದು ಕೋಆರ್ಡಿನೇಟರ್ ಆಗಿ ಇದಕ್ಕೆ ಕಾರ್ಯನಿರ್ವಹಿಸ್ತಾರೆ. ಮತ್ತೆ ಇನ್ನು
ಇದಕ್ಕಾಗಿ 15ನೇ ತಾರೀಕಿಗೆ ಯಾರೆಲ್ಲ ಕಂಟೆಸ್ಟೆಂಟ್ಸ್ ಬರ್ತಾರೆ ಅವರಿಗೆ ಒಂದು ಕೊರಿಯೋಗ್ರಾಫರ್ ತಂಡ ಕೂಡ ಬಂದು ಅವ್ರನ್ನ ಟ್ರೈನ್ ಮಾಡ್ತಾರೆ. ಅದಾದ್ಮೇಲೆ ಅವ್ರಿಗೆ ಹಾಗೆ ಬ್ಯೂಟಿಷಿಯನ್ಸ್ ಬರ್ತಾರೆ. ಸೊ ಇದು ಉತ್ತಮವಾದಂಥ ಕಾರ್ಯಕ್ರಮ. ಆದರೆ 16ನೇ ತಾರೀಕಿಗೆ ವೆಸ್ಟರ್ನ್ ಮತ್ತೆ ಟ್ರೆಡಿಷನ್ ಅಂತ ಹೇಳುವ ಒಂದು ಕಾರ್ಯಕ್ರಮ ಅದು ಕೆಳಗಿನ ಗೌಡ ಸಮಾಜದಲ್ಲಿ ನಡೀತದೆ. ಬಹುಶಃ ಇದು ಮೊದಲ ಬಾರಿ ಆದ ಕಾರಣ ಜನ ಹಿಂದೆ ಮುಂದೆ ನೋಡ್ತಿದ್ದಾರೆ. ಆದ್ರೆ ಪರವಾಗಿಲ್ಲ, ಹುಮ್ಮಸ್ಸಿನಿಂದ ಈಗಾಗಲೇ ಕೆಲವುಗಳು ಎಂಟ್ರೀಸ್ ಬಂದಿದೆ. ಇನ್ನು ಬಹಳಷ್ಟು ದಿನ ಇದೆ ಎಂಟ್ರಿಗಳಿಗೆ. ಅದು ಇನ್ನು ಬಹಳಷ್ಟು ಎಂಟ್ರಿಗಳು ಬರುವ ನಾವು ನಿರೀಕ್ಷೆಯಲ್ಲಿದ್ದೀವಿ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇವರ ಒಂದು ಪ್ರಚಾರಕ್ಕಾಗಿ ನಾವೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ. ಈಗ ಇಷ್ಟೆಲ್ಲ ಇವೆಂಟ್ ಆದ್ಮೇಲೆ ಸಮಾರೋಪ ಸಮಾರಂಭ ಎಲ್ಲಿ ನಡೆಯುತ್ತೆ? ಆ ದಿನದ ಅತಿಥಿಗಳು ಮತ್ತೆ ಆ ದಿನದ ವಿಶೇಷತೆ ಏನು? ಕೆಳಗಿನ ಗೌಡ ಸಮಾಜದಲ್ಲಿ ಸಮಾರೋಪ ಸಮಾರಂಭ ಮಾಡಲು ನಾವು ನಿಶ್ಚಯಿಸಿದ್ದೇವೆ. ಸಮಾರೋಪ ಸಮಾರಂಭಕ್ಕೆ ನಾವು ಕನ್ನಡ ಚಲನಚಿತ್ರದ ಪ್ರೊಡ್ಯೂಸರ್ ಆದ ಉಮಾಪತಿಗಳು ಬಂದು ಭಾಗವಹಿಸ್ತಿದ್ದಾರೆ. ಅದು ಅಲ್ಲದೆ ಹರಪಳ್ಳಿ ರವೀಂದ್ರ ಇರ್ತಾರೆ, ಮತ್ತೆ ನಮ್ಮ ಶಾಸಕರು, ಮಡಿಕೇರಿಯ ಶಾಸಕರಾದಂಥ ಮಂತ್ರಗೌಡ ಅವರು, ಹಾಗೆ AS ಪೊನ್ನಣ್ಣನವರು ಕೂಡ ಇರ್ತಾರೆ. ಇನ್ನು ನಮ್ಮ ಜನಾಂಗದ ಮೇರು ವ್ಯಕ್ತಿಗಳು ಬಹಳಷ್ಟು ಜನ ಈ ಸಮಾರಂಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಹಾಗೆ ಕೆಲವೊಂದು ಸೆಲೆಬ್ರಿಟಿಗಳು ಹಾಗೆ ಕ್ರೀಡಾಪಟುಗಳು ಸಹ ಭಾಗವಹಿಸುವ ನಿರೀಕ್ಷೆಯಲ್ಲಿದೆ. ಅದಕ್ಕಿಂತ ಅಂಕಿತ, ನಮ್ಮ ಹಾಕಿ ಪಟು ಆದಂತ ಅಂಕಿತ, ಅವರು ಕೂಡ 15ನೇ ತಾರೀಕಿಗೆ ಫೈನಲ್ಸ್ ದಿನ ಒಂದು ಪ್ರದರ್ಶನ ಪಂದ್ಯದಲ್ಲೂ ಸಹ ಆಡಿ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕುಟುಂಬ 2026 ಒಂದು ಇವೆಂಟ್ ಅಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಬರ್ತಾ ಇದ್ರಿ. ಬಹುಶಃ ಕೊಡಗಿನ ಮಟ್ಟದಲ್ಲಿ ನೋಡೋದಾದ್ರೆ ಪ್ರಪ್ರಥಮ ಬಾರಿಗೆ ಒಂದು ಕುಟುಂಬವಾರು ಕ್ರೀಡಾಕೂಟದಲ್ಲಿ ಇಷ್ಟೆಲ್ಲ ಒಂದು ಇವೆಂಟ್ ನ ಹಾಕೊಂಡು ನಡೆಸ್ತಾ ಇದ್ದೀರಿ. ಹಾಗಾಗಿ ಈಗಾಗಲೇ ಅದನ್ನ ಕಾರ್ಯಗತ ಕೂಡ ಮಾಡಿದಿರಿ. ಮುಂದಿನ ದಿನಗಳಲ್ಲಿ ಅಂದ್ರೆ ಏಪ್ರಿಲ್ 16ಕ್ಕೆ ಸಮಾರೋಪ ಕೂಡ ನಡೆಯುತ್ತೆ. ಇದಿಷ್ಟು ಜರ್ನಿಯಲ್ಲಿ ಯಾವುದೇ ಅಡೆತಡೆ ಬರದೆ ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಲಿ ನಡೀಲಿ ಅಂತೇಳಿ ಮತ್ತೊಮ್ಮೆ ನಮ್ಮ ಕಡೆಯಿಂದ ಹಾರೈಸ್ತಾ ಇದ್ದೀವಿ. ಧನ್ಯವಾದಗಳು. ಥ್ಯಾಂಕ್ ಯು. ಕೇಳುಗರೆ, ಮೇ 1ರಿಂದ ಆರಂಭಗೊಂಡು ಮೇ 16ರವರೆಗೆ ಮಡಿಕೇರಿಯ ಮ್ಯಾನ್ಸ್ ಕಾಂಪೌಂಡ್ ನಲ್ಲಿ ಕುಟುಂಬ 2026 ಕ್ರಿಕೆಟ್ ಪಂದ್ಯಾಟ, ರಿಂಕ್ ಹಾಕಿ, ಕೇರಂ, ಅದರ ಜೊತೆಗೆ ಮಿಸ್ಟರ್ ಅಂಡ್ ಮಿಸಸ್ ಗೌಡತಿ, ಇದಿಷ್ಟು ಪಂದ್ಯಾಟಗಳು ನಡೀತಾ ಇದೆ. ಇದರ ಬಗ್ಗೆ ಕೊಡಗು ಯುವ ವೇದಿಕೆಯ ಅಧ್ಯಕ್ಷರಾದಂತಹ ಬಾಳಡಿ ಮನೋಜ್ ಮತ್ತೆ ಕಾರ್ಯದರ್ಶಿಯಾದಂತಹ ಪುದೀನ ರಿಷಿತ್ ಮಾದಯ್ಯ ಅವರು ನಮ್ಮೊಂದಿಗೆ ಅದರ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ನೀವು ಕೂಡ ಈ ಒಂದು ಪಂದ್ಯಾಟದಲ್ಲಿ ಭಾಗವಹಿಸಿ ಅವರಿಗೆ ಪ್ರೋತ್ಸಾಹವನ್ನ ನೀಡಿ ಅಂತ ನಮ್ಮ ಕಡೆಯಿಂದ ಕೇಳ್ಕೊತಾ ಇದ್ದೀವಿ. ಕಾವೇರಿ ನಾಡಿನ ಸಮಗ್ರ ಸುದ್ದಿಗಾಗಿ ನೋಡ್ತಾ ಇರಿ ಕೊಡಗು ಚಾನೆಲ್.